ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್ ರಾಜಣ್ಣ, ಕೆ ಎನ್ ರಾಜಣ್ಣ ಪಾಪ ಏನೋ ಮಾತಾಡಿ ತಮ್ಮ ಮಂತ್ರಿ ಪದವಿಯನ್ನ ಬೇಗ ಕಳ್ಕೊಂಡ್ಬಿಟ್ರು. ರಾಹುಲ್ ಗಾಂಧಿ ವಿಚಾರದಲ್ಲಿ ಮಾತನಾಡಿ ಇರೋ ಸ್ಥಾನವನ್ನ ಕಳ್ಕೊಂಡ್ರು. ಸೊ ಈಗ ಅವರಿಗೆ ಮತ್ತೆ ಕೊಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ CM ಆಗಿರ್ಬೇಕು, ನಾನು ಮಂತ್ರಿ ಆಗಲ್ಲ ಅಂತ ಅವರೇ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಬಟ್ ಆದ್ರೂ ತೆರೆಮೆರೆಯ ಸರ್ಕಸ್ ಆಗ್ತಾ ಇದೆ. ನನಗೆ ಬಟ್ ನನ್ನ ಮಗನ್ ಕೊಡಿ ಆಯ್ತಾ, ರಾಜೇಂದ್ರ MLC ಇದ್ದಾರೆ, ಸೊ ಅವ್ರ ಕುಟುಂಬಕ್ಕೆ ಕೊಡಿ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇವ್ರ ಪರವಾಗಿ. ಕೊಡಿ, ಒಂದ್ಸಲ ಚಾನ್ಸ್ ಕೊಡಿ, ಪರವಾಗಿಲ್ಲ, ಏನೋ ಹಿಂದೆ ಏನೋ ಒಂದು ಆಗ್ಬಿಟ್ಟಿದೆ, ಈಗ ಕೊಡಿ, ಇಲ್ಲ ಅಂದ್ರೆ ಮಗನ್ ಕೊಡಿ, ಅಷ್ಟೆಲ್ಲ ಸಿಟ್ಟಿದ್ರೆ ಅಂತ. ಸೊ ಸ್ವಂತ ವರ್ಚಸ್ ಮೇಲೆ ಗೆಲ್ಲುವಂತಹ ಲೀಡ್ರು ಮಧುಗಿರಿಯಲ್ಲಿ. ಸೊ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ರು ಕೂಡ ಮಧುಗಿರಿಯಲ್ಲಿ ಗೆಲ್ತಾರೆ ಇವರು. ಮೊದಲು MLC ಆಗಿದ್ದೆ ಅವರು JDS ಕಡೆಯಿಂದ. ಎಸ್. ಸೊ ಹೀಗಾಗಿ ಜನರಲ್ ಕ್ಷೇತ್ರ ಮಧುಗಿರಿ. ಸೊ ಅಲ್ಲಿ ರಿಸರ್ವೇಶನ್ ಇಲ್ಲದೇನೆ ಗೆಲ್ಲುವಂತಹ ಲೀಡ್ರು, ಅವರ ಒಂದು ಸ್ವಂತ ವರ್ಚಸ್ಸು ಇರ್ತಕ್ಕಂಥ ನಾಯಕ. ಸೊ ರಾಜಣ್ಣ ತುಮಕೂರು ಜಿಲ್ಲೆಗೆ ಒಂದು ರೀತಿ ಅಸೆಟ್. ನಾಟ್ ಓನ್ಲಿ ಬರೀ ಮಧುಗಿರಿ ಅಲ್ಲ, ಆ ಕಡೆ ಪಾವಗಡ ಆಗಿರ್ಬೋದು, ಶಿರಾ ಆಗಿರ್ಬೋದು, ಕೊರಟಗೆರೆ ಆಗಿರ್ಬೋದು. ಸೊ ಈ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಹಿಡಿತವನ್ನ ಇರ್ತಕ್ಕಂಥ ಲೀಡ್ರು ರಾಜಣ್ಣ. ಸೊ ಹೀಗಾಗಿ ಅವ್ರಿಗೆ ಈಗ ಮಂತ್ರಿ ಪದವಿಯಿಂದ ಅವ್ರನ್ನ ಒಂದು ರೀತಿ ತಲೆದಂಡ ಮಾಡಿದ್ರು. ಈಗ ಮತ್ತೆ ವಿಸ್ತರಣೆಗೆ ಒಂದು ಲಾಬಿ ನಡೀತಾ ಇದೆ. ಸೊ ಮಗನ್ ಕೊಡ್ತಾರಾ ಅಟ್ಲೀಸ್ಟು ಅಂತ. ಒಂದು ವೇಳೆ ಮಾರುತಿ ಓಕೆ ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುಡ್ಸ್ಕೊಂಡಿದ್ರು, ಡಿ ಕೆ ಶಿವಕುಮಾರನ್ನ ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇವರು. ಸೊ ಈಗ ಅವ್ರ ಹೆಸರು ಮತ್ತೆ ಈಗ ವಾಟ್ ನೆಕ್ಸ್ಟು ಅಂತ. ಓಕೆ, ಈಗ ಸಿದ್ದರಾಮಯ್ಯ ಮಾಜಿ ಆಗಿದ್ದಾರೆ, ಸಿದ್ದರಾಮಯ್ಯನ ಕ್ಯಾಂಪಿಂದ ಅವರು ಮಾಜಿ ಆಗಿದ್ದಾರೆ. ಸೊ ಮುಂದೇನಾಗಿದ್ರೆ ರಾಜಣ್ಣ ಅವರು ಕಾಂಗ್ರೆಸ್ ಬಿಡ್ತಾರ ಆಗಿದ್ರೆ, ಅವ್ರ ಮಗನಿಗೆ ಮಂತ್ರಿ ಸ್ಥಾನ ಮಾಡಲಿಲ್ಲ ಅಂದರೆ. ಅಲ್ಲ, ರಾಜ್ಯದಲ್ಲಿ ನಾಯಕತ್ವ ವಿಚಾರ ಯಾವಾಗ ಚರ್ಚೆ ಆಯಿತು. 2 ಹೆಸರುಗಳೇ ನಾವು ಭಾಳ ಕೇಳಿದ್ವಿ. ಇಬ್ಬರ ಮುಂದೆ ಯಾವಾಗಲೂ ಕೂಡ ಮಾಧ್ಯಮಗಳ ಲೋಗೋಗಳು ಮೈಕ್ ಇರ್ತೈತೆ. ಒಂದು ತುಮಕೂರಲ್ಲಿದ್ರೆ ರಾಜಣ್ಣ, ಇಲ್ಲ ಬೆಂಗಳೂರಲ್ಲಿದ್ರು ರಾಜಣ್ಣ, ಇನ್ನೊಂದು ಮಾಗಡಿ ಬಾಲಕೃಷ್ಣ. ಆ ಕಡೆ ಟೀಮಿಂದ ಮಾಗಡಿ ಬಾಲಕೃಷ್ಣ, ಸಿದ್ದರಾಮಯ್ಯ ಟೀಮಿಂದ KN ರಾಜಣ್ಣ. KN ರಾಜಣ್ಣ ನಾನು ಕಾಂಗ್ರೆಸ್ ಬಿಟ್ಟು JDSಗೆ ಹೋಗ್ತಾರೆ ಅಂತ ನಾನು ಹೇಳ್ತಿಲ್ಲ, ಅವರು BJPಗೆ ಹೋಗೋದು ಡೌಟು. ಆದರೆ ಹಿಂದೆ ಮೊದಲನೇ ಬಾರಿಗೆ ಅವರು MLC ಆಗಿದ್ದು ಕೂಡ, MLC ಆಗಿ ರಾಜಕಾರಣ ಶುರು ಮಾಡಿದ್ದು ದೇವೇಗೌಡರ ಗರಡಿಯಲ್ಲಿ. ದೇವೇಗೌಡರ ರಾಜಕೀಯ ಪಟ್ಟುಗಳು ಕೂಡ ಗೊತ್ತು. ಅದೇ ರೀತಿ ಅವತ್ತು ಕೂಡ ಸಿದ್ದರಾಮಯ್ಯ ಇವ್ರಿಗೆ ಸಪೋರ್ಟ್ ಆಗಿದ್ದು, ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ. ಬಟ್ ದೇವೇಗೌಡರ ಮೇಲೆ ಸಿಕ್ಕಾಪಟ್ಟೆ ದೇವೇಗೌಡರನ್ನ ತುಮಕೂರಲ್ಲಿ ಸೋಲಿಸಿದ್ದು ರಾಜಣ್ಣ ಹಿಂದೆ 19ರಲ್ಲಿ ಚುನಾವಣೆಯಲ್ಲಿ. ಹಂಗಾದ್ರೆ ದೇವೇಗೌಡರು ಎಷ್ಟು ಜನ ಸೋಲ್ಸಿದ್ರು ಅಂದ್ರೆ ದೇವೇಗೌಡರ ರಾಜಕೀಯ ಸಿಟ್ಟಿದೆ ದೇವೇಗೌಡರಿಗೆ. ಆಮೇಲೆ ರಾಜಣ್ಣ ಮಂತ್ರಿ ಆಗಿದಾಗ ಹಾಸನ ಉಸ್ತುವಾರಿ ಹಾಕ್ಬಿಟ್ರು, ಬೇಕಂತಲೇ ಹಾಕಿದ್ರು. ಗೌಡ್ರ ವಿರುದ್ಧ ರಾಜಕಾರಣ ಮಾಡೋದಕ್ಕೆ ಹಾಸನ ಉಸ್ತುವಾರಿಯನ್ನು ಕೊಟ್ಟರು ರಾಜಣ್ಣನಿಗೆ. ಈ ರೀತಿ ಎಲ್ಲ ಚರ್ಚೆ ಆಗಿತ್ತಾಗ. ಅಲ್ಲ, ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಆಯಾ ಕಾಲಕ್ಕೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ಇವತ್ತು ಸಮಯ ಸಾಧಕರಷ್ಟೇ. ಹೌದೌದು. ಇಂದಿರಾ ಗಾಂಧಿ ಅವ್ರನ್ನ ಬಾಯಿಗೆ ಬಂದಿದ್ ಬೈದಂತಹ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಹೋಗಿ ಮುಖ್ಯಮಂತ್ರಿ ಆಗ್ಲಿಲ್ವಾ 2 ಬಾರಿ? ಅದೇ ರೀತಿ KJP ಕಟ್ಟಿದಾಗ BJP ನಾಯಕರುಗಳನ್ನ ಯಡಿಯೂರಪ್ಪ ಅವರೇನು ಅವರು ಬೈಲಿಲ್ವಾ? ಎಲ್ಲ ದೇವೇಗೌಡರು ಕಾಂಗ್ರೆಸ್ ಅವ್ರನ್ನ ಬೇಕಾಬಿಟ್ಟಿ ಮಾತಾಡಿ ಆಮೇಲೆ ಕಾಂಗ್ರೆಸ್ ಅವ್ರ ಜೊತೆ ಸರ್ಕಾರ ಮಾಡಲಿಲ್ವಾ? ಸಹಜ. ಇವು ಎಲ್ಲ ನಾಯಕರುಗಳು ಮಾಡಿದ್ದಾರೆ ಆಯಾ ಕಾಲಕ್ಕೆ ಸಂಬಂಧಪಟ್ಟಂತೆ ಅವರ ಪಕ್ಷವನ್ನ. ರಾಜಣ್ಣ ಆಪ್ಷನ್ JDS ಇದೆ. ರಾಜಣ್ಣಗಿಂತಲೂ ಈ JDSಗೆ ಮತ್ತೆ BJPಗೆ ಪ್ಲಸ್. ಒಂದು ವೇಳೆ ರಾಜಣ್ಣ ಕಾಂಗ್ರೆಸ್ ಬಿಡ್ತಾರಂತ ನಾನು ಹೇಳ್ತಿಲ್ಲ. ಒಂದು ವೇಳೆ ಅವ್ರನ್ನ ತಗೊಂಡ್ರೆ, ಬನ್ನಿ ನೀವು ಮಂತ್ರಿ ಪದವಿ ಕೊಟ್ಟಿಲ್ಲ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕೇಳಿ ಒಂದ್ ವೇಳೆ ಸೇರಿಸ್ಕೊಂಡ್ರೆ ಸೊ ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ. ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ವರ್ ಎಷ್ಟು ಇಂಪಾರ್ಟೆಂಟು ಕಾಂಗ್ರೆಸ್ಗೆ, ರಾಜಣ್ಣ ಅವರು ಅಷ್ಟೇ ಇಂಪಾರ್ಟೆಂಟ್. ಸಹಕಾರಿ ವಲಯದಲ್ಲಿ ರಾಜಕಾರಣ ಮಾಡ್ತಿರುವಂತವ್ರು. ಪ್ರತಿ ಕ್ಷೇತ್ರದಲ್ಲೂ ತುಮಕೂರಲ್ಲಿರುವಂತಹ 11 ಕ್ಷೇತ್ರಗಳು, ಬಹಳ ದೊಡ್ಡ ಜಿಲ್ಲೆ, 11 ಕ್ಷೇತ್ರ. 11 ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ವೋಟ್ ಬ್ಯಾಂಕ್ ಇಟ್ಕೊಂಡಿದೆ. ಪಾವಗಡದಿಂದ ಹಿಡಿದು ಈ ಕಡೆ ಕುಣಿಗಾಲ್ವರೆಗೂ ಕೂಡ ವರ್ಚಸ್ಸಿದೆ. ಹೀಗಾಗಿ ನನಗನ್ಸುತ್ತೆ ರಾಜಣ್ಣ DK ಶಿವಕುಮಾರ್ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಆಗೋಗಿದೆ. ಈಗ DK ಶಿವಕುಮಾರ್ಗೆ ಇನ್ನೇನಾಗಬೇಕಾಗಿದೆ? ಮುಖ್ಯಮಂತ್ರಿ ಆದ್ರು, ಇನ್ನೇನಿದ್ರು ಅವರ ಅಧಿಕಾರವನ್ನು ಕಂಟಿನ್ಯೂ ಮಾಡಬೇಕು. ಹಾಗಾಗಿ ಸ್ವಲ್ಪ ಕಾಮನ್ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು. ಈಗಾಗಲೇ ಮಾಡ್ತಿದ್ದಾರೆ. ರಾಜಣ್ಣ ಅಲ್ಲೇ ಇದ್ರು, ಮಗ ರಾಜೇಂದ್ರನಿಗಾದ್ರೂ ಏನಾದ್ರು ಸನ್ಮಾನ ಕೊಟ್ಟು ಮನವೊಲಿಸ್ಬಿಟ್ಟು. ಒಂದು ವೇಳೆ ರಾಜೇಂದ್ರ ಅವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತಾನೆ ಅನ್ಕೊಳ್ಳೋಣ, ಆದ್ರೆ ಒಳ್ಳೆ ಸ್ಥಾನ ಅಂತೂ ಕೊಡ್ತಾರೆ. ಇಲ್ಲ ರಾಜಣ್ಣ ಕೊಡ್ತಾರೆ, ಇಲ್ಲ ರಾಜೇಂದ್ರ ಕೊಡ್ತಾರೆ. ಅಪೆಕ್ಸ್ ಬ್ಯಾಂಕ್ ಎಲ್ಲ ಇದೆಯಲ್ಲ ಇನ್ನೂ. ರಾಜಣ್ಣನ ಸಮಾಧಾನ ಮಾಡೋದಕ್ಕೆ ಬಹಳಷ್ಟು ಸ್ಥಾನಮಾನಗಳಿದಾವೆ. ರಾಜೇಂದ್ರನ ಸಮಾಧಾನ ಮಾಡೋ ಅವಶ್ಯಕತೆ ಇಲ್ಲ. ರಾಜಣ್ಣನ ಸಮಾಧಾನ ಮಾಡಿದ್ರೆ ಸಾಕು. ಆದ್ರೆ ರಾಜಣ್ಣ ಯಾವ ಪಕ್ಷದಲ್ಲಿ ಇರ್ತಾರೋ ತುಮಕೂರಲ್ಲಿ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಇದೆ. ಅದು JDSಗೂ ಪ್ರಾಫಿಟ್, BJPಗೂ ಪ್ರಾಫಿಟ್, ಕಾಂಗ್ರೆಸ್ಗೂ ಪ್ರಾಫಿಟ್. ಕಾಂಗ್ರೆಸ್ಗೂ ಪ್ರಾಫಿಟ್. ಎಸ್, ಇದು ರಾಜಣ್ಣ ಅವರ ಪ್ಲಾನ್. ನೋಡೋಣ ಏನಾಗುತ್ತೆ ಮುಂದೆ ಅಂತ.